ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಜೋರಾಗ್ತಾ ಇದೆ ಈ ಒಂದು ಖಾತೆ ಖ್ಯಾತೆ ವಿಚಾರ. ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರ ಹೆಸರು ಬಹುಶಃ ಮೊದಲನೇ ಹಂತದ ಪಟ್ಟಿಯಲ್ಲಿ ಇರಬಹುದು ಅಂತ ನಿರೀಕ್ಷೆ ಇತ್ತು, ಬಟ್ ಅದು ಇರಲಿಲ್ಲ. ಹಾಗಾಗಿ ಎರಡನೇ ಹಂತದ ಪಟ್ಟಿಯಲ್ಲಿ ಅವರ ಹೆಸರು ಇರಲೇಬೇಕು ಅನ್ನೋದು ಕೂಡ ಈಗ ಆಗ್ರಹ. ಕೆಪಿಸಿಸಿ ಕಚೇರಿ ಬಳಿ ಗುಂಡೂರಾವ್ ಬೆಂಬಲಿಗರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಸಲಿದ್ದಾರೆ ಕಾರ್ಯಕರ್ತರು. ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮುಖಂಡರು ಕೂಡ ಭಾಗಿಯಾಗ್ತಾರೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಬಗೆಹರಿತಾ ಇಲ್ಲ ಈ ಒಂದು ಖಾತೆ ಕಗ್ಗಂಟು. ಒಬ್ಬೊಬ್ಬರೇ ಸಚಿವರು ಅಥವಾ ಆಕಾಂಕ್ಷಿಗಳು ಅಥವಾ ನಿರೀಕ್ಷೆ ಏನಿಟ್ಕೊಂಡಿದ್ರು ನಾಯಕರು ಎಲ್ಲರೂ ಕೂಡ ಈಗ ಅಸಮಾಧಾನ ಹೊರಹಾಕ್ತಿದ್ದಾರೆ. ಈಗ ಈ ಹಿಂದೆ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದಂತ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಕೂಡ ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರಂತೆ. ಇವತ್ತು 11 ಗಂಟೆಗೆ ಬೆಳಿಗ್ಗೆ ಪ್ರೊಟೆಸ್ಟ್ ಇದೆ, ಪ್ರತಿಭಟನೆ ಇದೆ. ಡಿಕೆ ಸಂಪುಟದಲ್ಲಿ ಖಾತೆ ಖ್ಯಾತೆ ವಿಚಾರ ಯಾವಾಗ ಮುಗಿಯುತ್ತೋ ಏನೋ ಗೊತ್ತಿಲ್ಲಪ್ಪ, ಭಾರಿ ತಲೆನೋವಾಗ್ಬಿಟ್ಟಿದೆ. ಕೇವಲ 3 ದಿನಕ್ಕೆ ಇಷ್ಟೆಲ್ಲ ಕನ್ಫ್ಯೂಷನು, ಇಷ್ಟೆಲ್ಲ ಗೊಂದಲಗಳು. ಒಬ್ಬೊಬ್ಬರೇ ಈಗ ನಮಗ ಖಾತೆ ಬೇಕಿತ್ತು, ನಾವು ಕೂಡ ಆಕಾಂಕ್ಷಿಗಳು ಅಥವಾ ಇದು ಅಂತ ಹೇಳಿ ಇದೆಲ್ಲವೂ ಕೂಡ ನಡೀತಾ ಇದೆ. ಕೆಪಿಸಿಸಿ ಕಚೇರಿ ಬಳಿ ಗುಂಡೂರಾವ್ ಬೆಂಬಲಿಗರು ಈಗ ಪ್ರೊಟೆಸ್ಟ್ ಮಾಡ್ತಿದ್ದಾರಂತೆ. ಬೆಳಿಗ್ಗೆ 11 ಗಂಟೆಗೆ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮುಖಂಡರು ಕೂಡ ಭಾಗಿಯಾಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಈ ಒಂದು ಸರ್ಕಾರ ರಚನೆಯಾಗಿ ಕೇವಲ 2 ಅಥವಾ 3 ದಿನಕ್ಕೆ ಈ ರೀತಿಯಾಗಿ ಖಾತೆ ವಿಚಾರದಲ್ಲಿ ಬಹಳಷ್ಟು ಅಸಮಾಧಾನ, ಸಚಿವರು ಒಬ್ಬೊಬ್ಬರೇ ಹೊರ ಹಾಕ್ತಾ ಇರುವಂಥದ್ದು. ಅದರಲ್ಲಿ ದಿನೇಶ್ ಗುಂಡೂರಾವ್ ಅಂತಂದ್ರೆ ಆರೋಗ್ಯ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಈ ಹಿಂದೆ ಗುಂಡೂರಾವ್ ಅವರ ಹೆಸರು ಕೂಡ ಬಹುಶಃ ಮೊದಲನೇ ಹಂತದ ಪಟ್ಟಿಯಲ್ಲೇ ಇರಬಹುದು ಅನ್ನೋ ನಿರೀಕ್ಷೆ ಬಹಳಷ್ಟು ಇತ್ತು, ಬಟ್ ಆ ರೀತಿ ಆಗಲಿಲ್ಲ. ಹಾಗಾಗಿ ಈಗ 2ನೇ ಹಂತದ ಪಟ್ಟಿ ಏನೇನು ರಿಲೀಸ್ ಆಗಿಲ್ಲ, ಅದಿನ್ನೂ ಕೂಡ ಫೈನಲ್ ಆಗಿಲ್ಲ. ಅದು ಕೂಡ ಒಂದು ಸ್ವಲ್ಪ ದಿನದ ಮಟ್ಟಲ್ಲೇ ಅದೆಲ್ಲವೂ ಕೂಡ ರೆಡಿ ಆಗುತ್ತೆ. ಈ ಒಂದು ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ರೀತಿಯಾಗಿ ನನ್ನ ಹೆಸರು ಕೂಡ ಇರಬೇಕಿತ್ತು ಅನ್ನುವಂಥದ್ದು ಅಥವಾ ಇರುತ್ತೆ ಅಂತೇಳಿ ನಿರೀಕ್ಷೆ ಇತ್ತು ಅವ್ರಿಗೂ ಕೂಡ, ಬಟ್ ಅವರ ಹೆಸರು ಇರಲಿಲ್ಲ. ಹಾಗಾಗಿ 2ನೇ ಹಂತದ ಪಟ್ಟಿಯಲ್ಲಿ ಒಂದಷ್ಟು ಸಚಿವರು ಅಥವಾ ಒಂದಷ್ಟು ನಾಯಕರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ.